ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದ ಒಂದು ಶಿಸ್ತು ಸಮಿತಿ ಉಚ್ಚಾಟನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ತಗೊಂಡಿದೆ. ಅದನ್ನು ನಾನು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಅದನ್ನು ಸ್ವಾಗತ ಮಾಡ್ತೇನೆ ಮತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳಿಗೆ ವಿನಂತಿ ಮಾಡ್ತಾರೆ. ಅದು ಸಂಭ್ರಮಾಚರಣೆ ಮಾಡ್ತಕ್ಕಂಥ ವಿಷಯ ಅಲ್ಲ. ಯಾರಾದರೂ ಕೆಲವರು ಸಂಭ್ರಮಾಚರಣೆ ಮಾಡ್ತಿದ್ರೆ ಅದು ತಪ್ಪು ಅಂತಕ್ಕಂಥ ನನ್ನ ಅಭಿಪ್ರಾಯ. ಯಾಕಂದರೆ ನಮ್ಮ ಮನೆಯಲ್ಲಿದ್ದಂಥ ಒಬ್ಬ ಸದಸ್ಯ ಮನೆ ಬಿಟ್ಟು ಹೊರಗಾದಾಗ ನಮ್ಮೆಲ್ಲರಿಗೂ ಕೂಡ ನೋವಾಗ್ತದೆ ಮತ್ತು ಅದೇ ರೀತಿ ಎಲ್ರಿಗೂ ನೋವಾಗಿದೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇನ್ನಷ್ಟು ಗಟ್ಟಿಯಾಗಬೇಕು. ಪಕ್ಷವನ್ನು ತಳಮಟ್ಟದಿಂದ ಇನ್ನೂ ಸ್ಟ್ರಾಂಗ್ ಆಗಿ ಕಟ್ಟೋದಕ್ಕೆ ಸಂಕಲ್ಪವನ್ನು ಗಟ್ಟಿಯಾಗಿ ತೆಗೆದುಕೊಳ್ತಕ್ಕಂಥ ಕೆಲಸ ನಾವು ನೀವು ಸೇರಿ ಮಾಡೋಣ. ಭವಿಷ್ಯದಲ್ಲಿ ಭಾರತೀಯ ಜನತಾ ಪಕ್ಷನ ಜಿಲ್ಲೆಯಲ್ಲಿ ಇನ್ನೂ ಗಟ್ಟಿಯಾಗಿ ಕಟ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಯಸ್ತೇನೆ. ಭಾರತೀಯ ಜನತಾ ಪಕ್ಷ ಇದು ಕಾರ್ಯಕರ್ತರ ಪಕ್ಷ ಇದೆ. ಕಾರ್ಯಕರ್ತರು ಕಟ್ಟಿ ಬೆಳೆಸಿದಂಥ ಪಕ್ಷ ಇದೆ. ನಮ್ಮ ಪಕ್ಷದ ಸಿದ್ಧಾಂತ ಏನು? ಪಕ್ಷಕ್ಕಿಂತಲೂ ದೇಶ ದೊಡ್ಡದು, ವ್ಯಕ್ತಿಗಿಂತಲೂ ಪಕ್ಷ ದೊಡ್ಡದು. ಇದು ನಮ್ಮ ಪಕ್ಷದ ಸಿದ್ಧಾಂತ. ಹೀಗಾಗಿ ನನ್ನಂಥವ್ರು ಭಾಳ ಜನ ಬರ್ತಿರ್ತೀವಿ ಹೋಗ್ತಿರ್ತೀವಿ, ಅದರಿಂದ ಏನು ಎಫೆಕ್ಟ್ ಆಗಲ್ಲ. ಆದರೆ ಪಕ್ಷದ ಕಾರ್ಯಕರ್ತರು ಮನಸ್ಥಿತಿ ಕುಂದಿದಾಗ ಮಾತ್ರ ಪಕ್ಷಕ್ಕೆ ಧಕ್ಕೆ ಆಗ್ತದೆ. ಹೀಗಾಗಿ ಈ ಒಂದು ನಿರ್ಧಾರದಿಂದ ಪಕ್ಷದ ಕಾರ್ಯಕರ್ತರಲ್ಲೇ ನೋವಿತ್ತಲ್ಲ, ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಭೀಷ್ಮ ಪಿತಾಮಹ ಸನ್ಮಾನ್ಯ ಯಡಿಯೂರಪ್ಪಾಜಿಯವರಿಗೆ ಏನು ಒಂದೆರಡು ವರ್ಷಗಳಿಂದ ಮಾತನಾಡಬಾರದ ಮಾತುಗಳೆಲ್ಲನೂ ಆಡಿದಾಗ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಕಾರ್ಯಕರ್ತ ತನ್ನ ಮನಸ್ಸಲ್ಲೇ ನೊಂದ್ಕೊಂಡಿದ್ದ, ನೋವು ಅನುಭವಿಸ್ತಿದ್ದ. ಯಡಿಯೂರಪ್ಪನವರಂಥ ಒಬ್ಬ ನಾಯಕರನ್ನ ಟೀಕೆ ಮಾಡೋದು ಅಂತಂದರೆ ಅದು ಭಾರತೀಯ ಜನತಾ ಪಕ್ಷವನ್ನು ಟೀಕೆ ಮಾಡಿದ ಹಾಗೆ, ಭಾರತೀಯ ಜನತಾ ಪಕ್ಷದ ಒಬ್ಬ ಮನೆಯ ಹಿರಿಯ ನಾಯಕನನ್ನು ಹಿರಿಯ ಸದಸ್ಯನನ್ನು ಟೀಕೆ ಮಾಡಿದ ಹಾಗೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಕಾರ್ಯಕರ್ತರ ಒಂದು ಮನದಾಳದಲ್ಲಿತ್ತು. ಅದನ್ನು ಇವತ್ತು ವರಿಷ್ಠರು ಕೂಡ ಗಮನಿಸಿ ಇವತ್ತೇನು ತೀರ್ಮಾನ ತಗೊಂಡಿದ್ದಾರೆ. ಆ ತೀರ್ಮಾನ ಸೂಕ್ತವಾಗಿದೆ ಮತ್ತು ಎಲ್ಲ ಕಾರ್ಯಕರ್ತರುಗಳಿಗೆ ಎಷ್ಟೇ ನೋವಾಗಿದ್ರೂ ಕೂಡ ಈ ಒಂದು ಅನಿವಾರ್ಯ ಪರಿಸ್ಥಿತಿಯನ್ನು ನಾವೆಲ್ಲರೂ ಕೂಡ ಎದುರಿಸಬೇಕಾಗ್ತದೆ ಮತ್ತು ಇದನ್ನು ನಾವು ಸಮರ್ಥವಾಗಿ ಎದುರಿಸ್ತೇವೆ. ಪಕ್ಷವನ್ನು ಕಟ್ತೇವೆ. ಜಿಲ್ಲೆಯಲ್ಲಿ 8 ಕ್ಷೇತ್ರಗಳನ್ನು ಮುಂಬರುವ ತೀರ್ಮಾನಗಳಲ್ಲಿ ಗೆಲ್ತೇವೆ. BSY ಕುಟುಂಬಕ್ಕೆ ಬೈದಿದ್ದೇ ಇದು ಸಮಸ್ಯೆಗೆ ಕಾರಣ ಆಯ್ತು ಅಂತಕ್ಕಂಥ ನಿಮ್ಮ ಪ್ರಶ್ನೆ ಏನಿದೆ, ನಾನು ಮಾಧ್ಯಮದ ಸ್ನೇಹಿತರಿಗೆ ತಮಗೂ ಕೇಳಲಿಕ್ಕೆ ಬಯಸ್ತೇನೆ. ನಾವು ನೀವು ಇನ್ನೂ ಹುಟ್ಟಿರಲಿಲ್ಲ, ಅವತ್ತಿನಿಂದನೇ ಯಡಿಯೂರಪ್ಪಾಜಿಯವರು ಪಕ್ಷ ಕಟ್ಟಿರ್ತಕ್ಕಂಥ ಅಂಥ ಮಹಾನ್ ನಾಯಕನಿಗೆ ಬೈದಾಗ ಯಾರಿಗೆ ನೋವಾಗಲ್ಲ ಹೇಳಿ? ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ನೋವಾದ್ರೆ ಪಕ್ಷಕ್ಕೆ ನೋವಾದಂಗೆ ತಾನೆ. ಖಂಡಿತವಾಗಲೂ ಕೂಡ ಈ ಒಂದು ತೀರ್ಮಾನದ ಹಿಂದೆ ಅದು ಕೂಡ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಪಕ್ಷಕ್ಕೊಂದು ಶಿಸ್ತು ಇರುತ್ತೆ. ಶಿಸ್ತನ್ನು ಮೀರಿರೋದ್ರಿಂದ ಇವತ್ತು ಈ ಒಂದು ಅನಿವಾರ್ಯ ತೀರ್ಮಾನವನ್ನು, ಅನಿವಾರ್ಯವಾದಂಥ ನಿರ್ಧಾರವನ್ನು ಪಕ್ಷ ತೆಗೆದುಕೊಂಡು ಪದೇ ಪದೇ ಮಾಧ್ಯಮದಲ್ಲಿ ಮಾತು ಕೇಳ್ತಾರೆ. ಏಕೈಕ ಶಾಸಕರು ಬಿಜಾಪುರ 5 ಜನನೂ ಗೆದ್ದಿದ್ವಿ ನಾವು. ಅವ್ರ ಹಿಂದೆ ಕಾಂಗ್ರೆಸ್ನೂ ಇದೇ ಪರಿಸ್ಥಿತಿಯಲ್ಲಿತ್ತು. ಪ್ರಶ್ನೆ ಅದಲ್ಲ. ಪ್ರಶ್ನೆ ನೀವು ಹೇಳಿದ್ದಕ್ಕೆ ಉತ್ತರ ಹೇಳ್ಬಿಡ್ತೀನಿ. ಹಿಂದೆ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ನೀವು ಇದ್ರಿ ಬಿಜಾಪುರದಲ್ಲಿ. ನಾವೆಲ್ಲ 7 ಜನ ಸೋತಿರೋರು ಬಂದಿದ್ವಿ, ನಮ್ಮ ಕಾರ್ಯಕರ್ತರು ಬಂದಿದ್ದರು. 3 ಗಂಟೆ ಕಾಯಿಸಿದ್ರು, ಕಾರ್ಯಕ್ರಮ ಬರಲಿಲ್ಲ. ನಾನು ಅವತ್ತು ಹೊರಗಡೆ ಬಂದು ಹೇಳಿದೆ, ನಾವು ಯಾರೂ ಸೋತಿದ್ದೀವಪ್ಪ, ಸತ್ತಿಲ್ಲ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು ಯಾವ ಸೋತಿರ್ತಕ್ಕಂಥ ಕ್ಷೇತ್ರಗಳಿದ್ದಾವೆ ಅಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತವನ್ನು ಕೊಡಿಸೇ ನಾವು ನಮ್ಮ ಹೆಂಡತಿ ಮಕ್ಕಳ ಮನೆ ಮಕ ನೋಡ್ತೀನಿ ಅಂತ ಅವತ್ತು ನಾನು ಓಪನ್ ಆಗಿ ಹೇಳಿದ್ದೆ. ನಾನು ಅದೇ ರೀತಿ ನಾವು ಮಾಡಿದ ಸಂಕಲ್ಪವನ್ನು ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಸಂಕಲ್ಪ ಮಾಡಿದರು. ಬಿಜಾಪುರದ ಈ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ತೆಗೆದು ನೋಡಿ ದಾಖಲಾತಿಗಳನ್ನು, ಯಾವ ಸೋತಿರ್ತಕ್ಕಂಥ 7 ವಿಧಾನಸಭಾ ಕ್ಷೇತ್ರಗಳಿದಾವ ಅಲ್ಲಿ ಅತಿ ಹೆಚ್ಚು BJPಗೆ ವೋಟ್ ಬಂತು, ನಾವು ಲೋಕಸಭಾ ಚುನಾವಣೆ ಗೆದ್ವಿ. ಯಾವ ಏಕೈಕ ಶಾಸಕರು ಅಂತ ಪದೇ ಪದೇ ನೀವು ಬಿಜಾಪುರ ನಗರದ ಬಗ್ಗೆ ಹೇಳ್ತೀವಿ, ಅಲ್ಲಿ ಕಾಂಗ್ರೆಸ್ಗೆ 10,000 ಲೀಡ್ ಬಂತು, BJPಗೆ 10,000 ಕಮ್ಮಿ ಬಂತು. ಇದಕ್ಕೇನು ಹೇಳ್ತೀರಿ?
ಅಂದರೆ ನಾವು ಸೋತಿರ್ಬೋದು. ಅನೇಕ ಜನ ಹಿರಿಯರಿದ್ದೀವಿ, 3 ಸಾರಿ 4 ಸಾರಿ ಗೆದ್ದಿರ್ತಕ್ಕಂಥವ್ರು ಇದ್ದೀವಿ. ಸೋಲು ಗೆಲುವು ರಾಜಕಾರಣದಲ್ಲಿ ಸಹಜ. ಅದು ನಮ್ಮ ಕಾರ್ಯಕರ್ತರ ಶಕ್ತಿ ಕುಂದಿಲ್ಲ. ನಮ್ಮ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ. ಇನ್ನೂ 10 ಚುನಾವಣೆಗೆ ಬರಲಿ, ಎದುರಿಸ್ತಾರೆ, ಗೆಲ್ಲಿಸ್ತಾರೆ. ನನ್ನಂಥವ್ರ ಪಕ್ಷಕ್ಕೆ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಪ್ರಶ್ನೆ ಬೇರೆ. ಅದು ನಮ್ಮ ಪಕ್ಷದ ಕಾರ್ಯಕರ್ತರು ಗಟ್ಟಿಯಾಗಿರೋದ್ರಿಂದ ಪಕ್ಷ ಗಟ್ಟಿಯಾಗಿರ್ತದೆ. ಇದು ಕಾರ್ಯಕರ್ತರ ಪಕ್ಷ, ವ್ಯಕ್ತಿ ಮೇಲೆ ನಿಂತಿರ್ತಕ್ಕಂಥ ಪಕ್ಷ ಅಲ್ಲ. ಯಾರೂ ಅನಿವಾರ್ಯ ಇಲ್ಲ. ಬರೀ ಯತ್ನಾಳವ್ರು ಅಷ್ಟೇ ಅಲ್ಲ, ನಾನು ಅನಿವಾರ್ಯ ಇಲ್ಲ, ಬೇರೆ ಯಾರೂ ಅನಿವಾರ್ಯ ಇಲ್ಲ. ಈ ಪಕ್ಷಕ್ಕೆ ನಮ್ಮ ಕಾರ್ಯಕರ್ತರು ಅನಿವಾರ್ಯ. ಅವ್ರ ಶಕ್ತಿಯಿಂದ ನಾವು ಗೆದ್ದಿದ್ದೇವೆ. ಮುದ್ದೇಬಾಳ ನಮ್ಮ ಕ್ಷೇತ್ರದಲ್ಲೂ ಅಷ್ಟೇ, ಅಲ್ಲಿ ನಮ್ಮ ಕಾರ್ಯಕರ್ತರ ಶಕ್ತಿ ಇದೆ. ಅದಕ್ಕೆ ವಾಪಸ್ ಗೆಲ್ಲಿಸಿದ್ರು. ಏನು ಲೋಕಸಭಾ ಚುನಾವಣೆಯಲ್ಲಿ ಸಣ್ಣ ಪುಟ್ಟ ಏನು ಚುನಾವಣೆ ಸಂದರ್ಭದಲ್ಲಿ ನಮ್ಮದೇನು ನಮ್ಮ ಕೆಲವು ನಿರ್ಧಾರಗಳೇನು ಪಕ್ಷದ ಮಟ್ಟದಲ್ಲಿ ಅದು ಆ ಸಂದರ್ಭದಲ್ಲಿ ಒಳ ಮೀಸಲಾತಿ ಇರ್ಬೋದು, ಇನ್ನೊಂದಿರ್ಬೋದು, ಯಾವುದೋ ಒಂದು ಕೆಲವು ಗೊಂದಲದಿಂದ ನಾವು ಚುನಾವಣೆಗೆ ಸೋತಿದ್ದೇವೆ. ಭಾರತೀಯ ಜನತಾ ಪಕ್ಷ ಯಾವಾಗಲೂ ನೆನಪಿಟ್ಟುಕೊಳ್ಳಿ, ವಿಜಯಪುರ ಜಿಲ್ಲೆ ಯಾವತ್ತೂ ಕೂಡ ಕಾಂಗ್ರೆಸ್ ವಿರೋಧಿ ಲೋಕಸಭಾ ಕ್ಷೇತ್ರ ಇದೆ. ಯಾವತ್ತೂ ಎಮರ್ಜೆನ್ಸಿ ಕಾಲದಿಂದ ನೋಡ್ಕೊಂಬಂದಿದೆ. ಇಂಡಿಪೆಂಡೆಂಟ್ ಒಂದು ಕಾಲಕ್ಕೆ ಇಂಡಿಪೆಂಡೆಂಟ್ ಗೆಲ್ಲಿಸಿದ್ದಾರೆ ಇಲ್ಲಿ. ಹೀಗಾಗಿ ಈ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರ ಏನು 8 ವಿಧಾನಸಭಾ ಕ್ಷೇತ್ರ ಕರ್ತದೆ. ಮುಂದಿನ ಚುನಾವಣೆ 8ಕ್ಕೆ 8 ನಾವು ಗೆಲ್ತೀವಿ, ಏನು ಸಮಸ್ಯೆ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.